ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ದಹಿ ಚೆನ್ನ ನಿಪ್ಪಟ್ಟು ಮಸಾಲ ಅಂತಾನು ಹೇಳ್ಬೋದು ಅಥವಾ ಚಾಟ್ ಅಂತಾನು ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳಿ. ಹಾಕೊಂಡು ಅದು ಸ್ವಲ್ಪ 1 ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಫ್ಲೇವರ್ ಎಲ್ಲ ಬಿಡ್ಲಿ ಚೆನ್ನಾಗಿ. ನೋಡಿ ಇಷ್ಟ ಆದ್ರೆ ಸಾಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ 2 ಕಪ್ ಅಷ್ಟು ಕಾಬೂಲ್ ಕಡಲೆ ಅಂದ್ರೆ ಚೆನ್ನನ ಬೇಯಿಸಿ ಇಟ್ಕೊಂಡಿರುವಂತದನ್ನ ಹಾಕ್ತಾ ಇದೀನಿ. ಸ್ವಲ್ಪ ಉಪ್ಪನ್ನ ಹಾಕಿ 2 ವಿಷಲ್ ಕೂಗಿಸ್ಕೊಂಡು ಅದನ್ನ ನೀರನ್ನ ಸಪರೇಟ್ ಮಾಡಿ ಕಾಳನ್ನ ಹಾಕೊಂಡಿರೋದು ಹಾಕೊಂಡು 1 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಹಾಕೊಂಡು 1/2 ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಅಥವಾ ಡ್ರೈ ಮ್ಯಾಂಗೋ ಪೌಡರ್ ಇದ್ರೆ ಹಾಕೊಳ್ಳಿ. ಹಾಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1 ಸ್ಪೂನ್ ಅಷ್ಟು ಚಾಟ್ ಮಸಾಲ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಅಷ್ಟು ಚಿಲ್ಲಿ ಫ್ಲೇಕ್ಸ್ ಇಷ್ಟನ್ನು ಕೂಡ ಹಾಕೊಂಡು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ನೀರಿನ ಅಂಶ ಏನಿದೆ ಅದು ಸಂಪೂರ್ಣವಾಗಿ ಡ್ರೈ ಆಗ್ಬೇಕು. ಮತ್ತೆ ಕಾಬೂಲ್ ಕಡ್ಲೆಗೆ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡು ಸ್ವಲ್ಪ ಡ್ರೈ ಆಗ್ಲಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆದ್ರೆ ನಮ್ಗೆ ರೆಡಿ ಆಯ್ತು. ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಟೋಣ. ಅಷ್ಟರಲ್ಲಿ ತಣ್ಣಗಾದ್ಮೇಲೆ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕಾಗುತ್ತೆ. ಕಾಬೂಲ್ ಕಡ್ಲೆ ಎಷ್ಟು ತಗೊಂಡಿದ್ವಿ ಅದರಲ್ಲಿ ಸ್ವಲ್ಪ 1/4 ಭಾಗದಷ್ಟು ಹಾಕೊಳ್ಳಿ. ಹಾಕೊಂಡ್ಮೇಲೆ ಇದಕ್ಕೆ 2 ಆಲೂಗೆಡ್ಡೆನ ಬೇಯಿಸಿ ಇರುವಂತದ್ನ ಸಿಪ್ಪೆನ ತೆಗೆದು ಕಟ್ ಮಾಡಿ ಹಾಕೋತಾ ಇದೀನಿ. ಹಾಕೊಂಡ್ಮೇಲೆ ಮೇಲ್ಗಡೆ ಸ್ವಲ್ಪ ಸ್ಲೈಸ್ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕೋತಾ ಇದೀನಿ. ಕೊತ್ತಂಬರಿ ಸೊಪ್ಪು ಮತ್ತೆ ಚೆನ್ನ ಮಸಾಲಾನ ಹಾಕೊಳ್ಳಿ ಮೇಲ್ಗಡೆ. ಮತ್ತೆ ಸ್ವಲ್ಪ ಈರುಳ್ಳಿ ಮತ್ತೆ ಸ್ವಲ್ಪ ಟೊಮೊಟೊ ಮತ್ತೆ ಆಲೂಗೆಡ್ಡೆ ಇಷ್ಟನ್ನು ಕೂಡ ಹಾಕೊಳ್ಳಿ ಮೇಲ್ಗಡೆ. ಹಾಕೊಂಡ್ಮೇಲೆ ಇದಕ್ಕೆ 1 ಕಪ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರ್ ಹಾಕ್ಲಿಕ್ಕೆ ಹೋಗ್ಬಿಡಿ. ಆದಷ್ಟು ಗಟ್ಟಿ ಮೊಸರನ್ನ ಹಾಕೊಂಡ್ರೆ ಚಾಟ್ ತುಂಬಾ ಚೆನ್ನಾಗಿರುತ್ತೆ. ಹಾಕೊಂಡ್ಮೇಲೆ ಇವಾಗ ಮೇಲ್ಗಡೆಗೆ ನಾವು ಇವಾಗ ನಿಪ್ಪಟ್ಟನ್ನ ಚಿಕ್ಕದಾಗಿ ಪುಡಿ ಮಾಡಿ ಹಾಕೋತಾ ಇದೀನಿ. ನೀವು ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕೋಬಹುದು. ನಾನು ಇಲ್ಲಿ ಸ್ವಲ್ಪ ಪುಡಿ ಮಾಡಿ ಹಾಕೋತಾ ಇದೀನಿ. ಮಧ್ಯೆ ಬಾಯಿಗೆ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಮೇಲ್ಗಡೆಗೆ ಹುಣಸೆಹಣ್ಣು ಚಟ್ನಿ ಇದ್ರೆ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಟೊಮೊಟೊ ಕೆಚಪ್ ಇದ್ರೆ ಅದನ್ನು ಕೂಡ ಹಾಕೋಬಹುದು. ಹಾಕೊಂಡು ಸೈಡ್ಗೆ ಇವಾಗ ನಿಪ್ಪಟ್ಟನ್ನ ಇಟ್ಕೊಂಡಿದೀನಿ. ಇಟ್ಕೊಂಡು ಮಧ್ಯೆ ನೆಂಚ್ಕೊಂಡು ತಿಂತಾ ಇದ್ರಂತೂ ನಿಪ್ಪಟ್ಟು ಜೊತೆ ಸಕ್ಕದಾಗಿರುತ್ತೆ ಅಂತಾನೆ ಹೇಳಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ಚಾಟ್ ರೆಸಿಪಿನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ